ಯೆರೆಮೀಯ 1ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನನ್ನು ಸೋಲಿಸಲಾಗುವುದಿಲ್ಲ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಿನ್ನನ್ನ ಏನ್ ಮಾಡುವುದಕ್ಕಾಗುವುದಿಲ್ಲ, ಸೋಲಿಸುವುದಕ್ಕಾಗುವುದಿಲ್ಲ, ನಿನ್ನನ್ನ ಬೀಳಿಸುವುದಕ್ಕಾಗುವುದಿಲ್ಲ. ಯಾಕೆಂದ್ರೆ ನಾನು ನಿನ್ನ ಜೊತೆಗಾರನಾಗಿರುವವನಾಗಿದ್ದೇನೆ ಎಂದು ಆತನು ನಮಗೆ ಮಾತನ್ನು ಕೊಡುವವನಾಗಿದ್ದಾನೆ. ಇವತ್ತು ತಂದೆಯಾಗಿರುವಂತಹ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ಆತನು ನಮ್ಮನ್ನ ಬೀಳುವುದಕ್ಕೆ ಬಿಡುವುದಿಲ್ಲ, ಆತನು ನಮ್ಮನ್ನ ಸೋಲುವುದಕ್ಕೆ ಬಿಡುವುದಿಲ್ಲ, ಅಪಮಾನಕ್ಕೆ ಕರ್ತನು ನಮ್ಮನ್ನ ಕೈ ಬಿಡುವುದಿಲ್ಲ. ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ, ಕರ್ತನು ನಮ್ಮನ್ನ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಸಂಗಡ ಇರುವೆನು ಎಂದು ಆತನು ನಮ್ಮನ್ನ ದೃಢಪಡಿಸುವವರಾಗಿದ್ದಾರೆ. ಇವತ್ತು ಅನೇಕ ವಿಧವಾದಂತಹ ಸಂಗತಿಗಳು ನಮಗೆ ವಿರೋಧವಾಗಿ ಏನ್ ಮಾಡಬಹುದು, ಹೋರಾಡಿಕೊಂಡಿರಬಹುದು. ನಮ್ಮನ್ನ ಸೋಲಿಸುವುದಕ್ಕಾಗಿ, ನಮ್ಮನ್ನು ಯಾವುದೋ ಒಂದು ರೋಗದಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ, ಯಾವುದೋ ಒಂದು ಸಾಲದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಅನೇಕ ಒಂದು ಶತ್ರುವಿನ ಕ್ರಿಯೆಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರಬಹುದು. ಆದರೆ ದೇವರು ನಮ್ಮ ಸಂಗಡ ಇರುವುದರಿಂದ ಕರ್ತನು ನಮ್ಮನ್ನು ಆಶೀರ್ವಾದಿಸುವವನಾಗಿದ್ದಾನೆ, ಕರ್ತನು ನಮ್ಮನ್ನು ಉದ್ಧರಿಸುವವನಾಗಿದ್ದಾನೆ. ಯೋಸೇಫನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಗುಂಡಿಯಿಂದ ಎತ್ತಿ ಅವನನ್ನು ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ, ಅವನನ್ನು ಹೆಚ್ಚಿಸುವವರಾಗಿದ್ದಾರೆ. ಸೆರೆಮನೆಗೆ ಹೋದಂತಹ ಯೋಸೇಫನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಸೆರೆಮನೆಯಿಂದ ಹೊರಗಡೆ ಕರೆದುಕೊಂಡು ಬರುವವರಾಗಿದ್ದಾರೆ. ಈ ಹೊತ್ತು ನೀವು ಯಾವ ವಿಷಯಗಳಲ್ಲಿ ಸಿಕ್ಕಾಕಿಕೊಂಡಿದ್ದೀರಾ, ಆ ಎಲ್ಲಾ ವಿಷಯಗಳನ್ನ ದೇವರ ಮುಂದೆ ಇಡುವಾಗ, ಯೋಸೇಫನನ್ನ ದೇವರು ಹೇಗೆ ಗುಂಡಿಯಿಂದ ಮೇಲೆ ಕೆತ್ತಿದ್ದಾರೋ, ಯೋಸೇಫನನ್ನ ದೇವರು ಹೇಗೆ ಸೆರೆಮನೆಯಿಂದ ಹೊರ ತಂದಿದ್ದಾರೋ, ಅದೇ ಪ್ರಕಾರವೇ ಇವತ್ತು ದೇವರು ನಮ್ಮನ್ನ ಹೊರ ಕರೆದುಕೊಂಡು ಬಂದು ನಮ್ಮನ್ನ ಆತನು ಉದ್ಧರಿಸುವವನಾಗಿದ್ದಾನೆ. ಯೋಸೇಫನನ್ನ ಉದ್ಧರಿಸಿದ ದೇವರು ಇವತ್ತು ನಮ್ಮ ಸಂಗಡಿಗ ಇದ್ದು ಆತನು ನಮ್ಮನ್ನು ಉದ್ಧರಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳೆದ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನು ನೀನು ಉದ್ಧರಿಸುವುದಕ್ಕಾಗಿ ಸ್ತೋತ್ರ, ಆಶೀರ್ವಾದಿಸುವುದಕ್ಕಾಗಿ ಸ್ತೋತ್ರ. ಅವ್ರನ್ನ ಸೋಲಿಸುವಂತಹ ಎಲ್ಲ ಸಂಗತಿಗಳಿಂದ ನಿನ್ನ ಜನರನ್ನ ಹೊರ ಕರೆದುಕೊಂಡು ಬಂದು ನಿನ್ನ ಜನರನ್ನ ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.